ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು MNS ಅಕಾಡೆಮಿ. ಸ್ನೇಹಿತರೆ, ನಿಮಗೆ ಈಗಾಗಲೇ ತಿಳಿದಿರುವಂತೆ SDA ಪರೀಕ್ಷಾ ದಿನಾಂಕ ಘೋಷಣೆಯಾಗಿದ್ದು, ಅದರಂತೆ ಪೊಲೀಸ್ ಇಲಾಖೆಯಲ್ಲೂ ಸಮೇತ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿದ್ದು, ಅವುಗಳಿಗೆ ಅತ್ಯಂತ ಉಪಯುಕ್ತವಾಗುವಂಥ ಭಾರತದ ಆರ್ಥಿಕತೆ, ಸಂವಿಧಾನ, ಇತಿಹಾಸಕ್ಕೆ ಸಂಬಂಧಪಟ್ಟ ಟಾಪ್ 50 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಭಾಷೆಗೆ ಅನುವಾದವನ್ನು ಮಾಡಿರ್ತಾನೆ. ಬಾಬರ್ ಭಾರತವನ್ನು ಆಕ್ರಮಿಸಿದಾಗ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರ ಯಾರಾಗಿದ್ದರು? ಕೃಷ್ಣದೇವರಾಯ. 1921ರ ಮೊಪ್ಲಾ ದಂಗೆ ಎಲ್ಲಿ ಪ್ರಾರಂಭವಾಯಿತು? ಕೇರಳ ರಾಜ್ಯದಲ್ಲಿ ಇದು ಪ್ರಾರಂಭವಾಯಿತು. ಒಂದು ಧರ್ಮ, ಒಂದು ಜಾತಿ ಮತ್ತು ಮಾನವ ಕುಲಕ್ಕೆ ಒಂದೇ ದೇವರು ಎಂಬ ಕರೆಯನ್ನು ನೀಡಿದವರು ಯಾರು? ಶ್ರೀ ನಾರಾಯಣ ಗುರು. ಬಂಗಾಳ ಪ್ರೆಸಿಡೆನ್ಸಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ನಂತರ ಬ್ರಹ್ಮ ಸಮಾಜವನ್ನು ಪುನರುಜ್ಜೀವನಗೊಳಿಸಿದವರು ಯಾರು? ದೇಬೇಂದ್ರನಾಥ್ ಟ್ಯಾಗೋರ್. ಯಾವ ವರದಿಯು ಮಹಿಳೆಯರ ಶಿಕ್ಷಣದ ಮೊದಲ ಅಧಿಕೃತ ಘೋಷಣೆಯಾಗಿದೆ? ಚಾರ್ಲ್ಸ್ ವುಡ್ ವರದಿ. ಮಹಿಳಾ ಸಮಸ್ಯೆಗಳಿಗೆ ಮೀಸಲಾಗಿರುವ ಹಿಂದಿ ಜರ್ನಲ್ ಬಾಲಬೋಧಿನಿಯನ್ನು ಯಾರು ಪ್ರಾರಂಭಿಸಿದರು? ಭರ್ತೇಂದ್ರು ಹರಿಶ್ಚಂದ್ರ. ಯಾವ ಗವರ್ನರ್ ಜನರಲ್ ಅವಧಿಯ ಸಮಯದಲ್ಲಿ ವಿಧವೆ ಪುನರ್ವಿವಾಹ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? 1856ರಲ್ಲಿ ಈ ಒಂದು ಕಾಯ್ದೆ ಜಾರಿಗೆ ಬರುತ್ತೆ. ಡಾಲ್ಹೌಸಿಯ ಕಾಲಾವಧಿ. 19ನೇ ಶತಮಾನದಲ್ಲಿ ಯುವ ಬಂಗಾಳ ಚಳುವಳಿಯು ಸ್ಫೂರ್ತಿ ಪಡೆದಿದೆ. ಯಾವುದರಿಂದ? HV ಡೆರೋಜಿಯೋರವರಿಂದ. ಬಂಗಾಳದ ಏಷ್ಯಾಟಿಕ್ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಏಷ್ಯಾಟಿಕ್ ಸೊಸೈಟಿ ಅಂತಲೂ ಕೂಡ ಕರಿತೀವಿ. ಸರ್ ವಿಲಿಯಂ ಜೋನ್ಸ್. ಋಗ್ವೇದ ಧರ್ಮದ ಪ್ರಮುಖ ಲಕ್ಷಣವೆಂದರೆ ಪ್ರಕೃತಿಯ ಆರಾಧನೆಯಾಗಿತ್ತು. ಕಿಂಗ್ ಜಾರ್ಜ್ 5ನೇ ಕಿಂಗ್ ಜಾರ್ಜ್ ಯಾವ ವೈಸ್ರಾಯಲ್ ಸಮಯದಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ದರು? ಲಾರ್ಡ್ ಹಾರ್ಡಿಂಗ್ನ ಕಾಲಾವಧಿಯಲ್ಲಿ. ಭಾರತೀಯ ಸಿಪಾಯಿಗಳ ಯಾವ ರೆಜಿಮೆಂಟ್ ವಸಾಹತುಶಾಹಿ ಸರ್ಕಾರದ ವಿರುದ್ಧ ಹೆಚ್ಚಿನ ಸಂಖ್ಯೆಯಲ್ಲಿ ದಂಗೆ ಎದ್ದಿತು? ಬಂಗಾಳದ ರೆಜಿಮೆಂಟ್. 1857ರ ದಂಗೆ ಭುಗಿಲಿದ್ದಾಗ ಭಾರತದ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಯಾರಾಗಿದ್ದರು? ಮೇಜರ್ ಜನರಲ್ ಜಾರ್ಜ್ ಆನ್ಸನ್ ಎನ್ನುವಂಥವನು. ಭಾರತದಲ್ಲಿ ಬಜೆಟ್ ವ್ಯವಸ್ಥೆಯ ಸೃಷ್ಟಿಕರ್ತ ಎಂದು ಪರಿಗಣಿಸಲ್ಪಟ್ಟವರು ಯಾರು? ಜೇಮ್ಸ್ ವಿಲ್ಸನ್. ಭಾರತದ ವಿದೇಶಿ ವ್ಯಾಪಾರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನು ಕೊನೆಗೊಳಿಸಿದ್ದು ಯಾವಾಗ? 1813ರ ಚಾರ್ಟರ್ ಆಕ್ಟ್. ಪ್ರಸ್ತಾವಿತ ಸಮುದ್ರ ಮಾರ್ಗ ಸೇತು ಸಮುದ್ರಂ ಎಂದರೆ ಕಾಲುವೆಗಳು ಯಾವ ಸಮುದ್ರ ಮಾರ್ಗಗಳ ಮೂಲಕ ಹಾದುಹೋಗುತ್ತವೆ? ಮುನ್ನಾರ್ ಕೊಲ್ಲಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಸ್ಯಾಡಲ್ ಪೀಕ್ ಎಲ್ಲಿದೆ? ಉತ್ತರ ಅಂಡಮಾನ್. ಭಾರತದಲ್ಲಿ 9 ಕರಾವಳಿ ರಾಜ್ಯಗಳಿವೆ, ಆದರೆ ಸಮುದ್ರದ ಉಪ್ಪಿನ ಅರ್ಧದಷ್ಟು ಭಾಗವನ್ನು ಗುಜರಾತ್ ಕರಾವಳಿಯಲ್ಲಿ ತಯಾರಿಸಲಾಗುತ್ತದೆ, ಏಕೆಂದರೆ ಸಮುದ್ರದ ನೀರಿನ ಆವಿಯಾಗುವಿಕೆ, ಕಡಿಮೆ ಮಳೆ ಮತ್ತು ಸಾಪೇಕ್ಷ ಆರ್ದ್ರತೆ ಉತ್ತಮವಾಗಿದೆ. ದಕ್ಷಿಣ ಗೋಳಾರ್ಧದ ಅಂಟಾರ್ಟಿಕಾದಲ್ಲಿ ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರದ ಹೆಸರೇನು? ದಕ್ಷಿಣ ಗಂಗೋತ್ರಿ. ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಭಾರತವನ್ನು ಆಧುನಿಕ ಕಲ್ಯಾಣ ರಾಜ್ಯವನ್ನಾಗಿ ಮಾಡಲು ಆದೇಶಿಸಲಾಗಿದೆ? ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು, ಭಾಗ 4. ಯಾವ ವಿಧಿಯು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲಾಗುವುದಿಲ್ಲ ಎಂದು ಖಚಿತಪಡಿಸುತ್ತದೆ? ವಿಧಿ 37. ಯಾವ ವಿಧಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಒಳಗೊಂಡಿದೆ? ವಿಧಿ 29. ಯಾವುದೇ ಧರ್ಮದ ಪ್ರಚಾರಕ್ಕಾಗಿ ತೆರಿಗೆ ಪಾವತಿಸುವುದರಿಂದ ಸ್ವಾತಂತ್ರ್ಯವನ್ನು ಖಾತರಿಪಡಿಸಲಾಗುತ್ತದೆ? ವಿಧಿ 27. 102ನೇ ತಿದ್ದುಪಡಿ ಕಾಯ್ದೆ 2018 ಯಾವುದಕ್ಕೆ ಸಂಬಂಧಿಸಿದೆ? 1993ರಲ್ಲಿ ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲಾದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು. 101ನೇ ತಿದ್ದುಪಡಿ ಕಾಯ್ದೆ 2016. ಇದರ ಉದ್ದೇಶ ದೇಶದಲ್ಲಿ ಸರಕು ಮತ್ತು ಸೇವಾ ತೆರಿಗೆ GST ಆಡಳಿತವನ್ನು ಪರಿಚಯಿಸಲು ಇದು ದಾರಿ ಮಾಡಿಕೊಡಿತು. 100ನೇ ತಿದ್ದುಪಡಿ ಕಾಯ್ದೆ 2015. ಇದರ ವಿಶೇಷತೆ 1974ರ ಭೂಗಡಿ ಒಪ್ಪಂದ ಮತ್ತು 2011ರ ಪ್ರೋಟೋಕಾಲ್ ಅನುಸಾರವಾಗಿ ಭಾರತವು ಕೆಲವು ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ಇತರ ಕೆಲವು ಪ್ರದೇಶಗಳನ್ನು ಬಾಂಗ್ಲಾದೇಶಕ್ಕೆ ವರ್ಗಾಯಿಸಲು ಪರಿಣಾಮವನ್ನು ಬೀರಿತು. ಭಾರತ ಸಂವಿಧಾನದ ಮುನ್ನುಡಿ ಒಳಗೊಂಡಿರುವುದು ಯಾವುದರಲ್ಲಿ? ಏನನ್ನು ಒಳಗೊಂಡಿದೆ?
ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುವ ಸ್ಟ್ಯಾಂಡರ್ಡ್ 18 ಕ್ಯಾರೆಟ್ ಚಿನ್ನ ಅಂದರೆ ಚಿನ್ನದ 82 ಭಾಗಗಳು ಲೋಹದ 18 ಭಾಗಗಳ ಮಿಶ್ರಣ ಅಂತ ಅದರ ಅರ್ಥವಾಗಿದೆ. ಪಾತ್ರೆಗಳನ್ನು ತಯಾರಿಸಲು ಬಳಸುವ ಜರ್ಮನ್ ಬೆಳ್ಳಿ ಇವುಗಳ ಒಂದು ಮಿಶ್ರ ಲೋಹವಾಗಿದೆ. ತಾಮ್ರ, ಸತು ಮತ್ತು ನಿಕ್ಕಲ್. ಭಾರತೀಯ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಎಂದು ಕರೆಯಲ್ಪಡುವವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಜಿಯೋ ಸ್ಟೇಷನರಿ ಉಪಗ್ರಹವು ಈ ದಿಕ್ಕಿನಲ್ಲಿ ಭೂಮಿಯ ಸುತ್ತ ಸುತ್ತುತ್ತದೆ, ಪಶ್ಚಿಮದಿಂದ ಪೂರ್ವಕ್ಕೆ. ಗೂಳಿ ಮತ್ತು ಕರಡಿ ಪ್ರವೃತ್ತಿಗಳು ಸಂಬಂಧಿಸಿರುವುದು ಷೇರು ಮಾರುಕಟ್ಟೆ. ಭಾರತದ ಮೊಟ್ಟಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು? ಔದ್ ಬ್ಯಾಂಕ್. ಭಾರತದ ಮೊಟ್ಟಮೊದಲ ಭಾರತೀಯ ವಾಣಿಜ್ಯ ಬ್ಯಾಂಕ್ ಯಾವುದು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಭಾರತದ ಅತ್ಯಂತ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಯಾವುದು? ICICI. RBI ಲೋಗೋದಲ್ಲಿರುವ ಪ್ರಾಣಿ ಹಾಗೂ ವೃಕ್ಷದ ಹೆಸರು ಯಾವುದು? ಬಂಗಾಳದ ಹುಲಿ ಮತ್ತು ಪಾಮ್ ಟ್ರೀ. ಭಾರತೀಯ ವಿಮಾ ಕ್ಷೇತ್ರದ ನಿಯಂತ್ರಕ ಸಂಸ್ಥೆ ಯಾವುದು? ಭಾರತೀಯ ವಿಮಾ ನಿಯಂತ್ರಣ ಪ್ರಾಧಿಕಾರ. RBIನ ಪರಿಶಿಷ್ಟ ಬ್ಯಾಂಕುಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಲು ಹೊಂದಿರಬೇಕಾದ ಮೂಲ ಬಂಡವಾಳ ಎಷ್ಟು? 5 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ. ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. RBIನ ಬ್ಯಾಂಕ್ ದರದ ಅರ್ಥ ಕೇಂದ್ರ ಬ್ಯಾಂಕಿನಿಂದ ವಾಣಿಜ್ಯ ಬ್ಯಾಂಕುಗಳು ಪಡೆಯುವ ಸಾಲದ ಮೇಲೆ ವಿಧಿಸುವಂತ ಬಡ್ಡಿಯ ದರವಾಗಿದೆ. ರಾಷ್ಟ್ರೀಯ ಷೇರು ವಿನಿಮಯ ಮಾರುಕಟ್ಟೆ ಕೇಂದ್ರ ಇರುವುದು ಎಲ್ಲಿ? ಮುಂಬೈನಲ್ಲಿ. ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸಿದ ಠೇವಣಿ ಹಣದಲ್ಲಿ ನಿರ್ದಿಷ್ಟ ಮೊತ್ತವನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳುವುದನ್ನು ತಿಳಿಸುವುದು ಶಾಸನಬದ್ಧ ದ್ರವ್ಯತೆಯ ಅನುಪಾತ. ದೇಶದಲ್ಲಿ ಅತಿ ಹೆಚ್ಚು ವಾಣಿಜ್ಯ ಬ್ಯಾಂಕುಗಳು ರಾಷ್ಟ್ರೀಕೃತಗೊಂಡಂತಹ ವರ್ಷ ಯಾವುದು? 1969 ಜುಲೈ 19. ಭಾರತದಲ್ಲಿ ವಿತ್ತೀಯ ನೀತಿಯನ್ನು ರೂಪಿಸುವವರು ಯಾರು? ಕೇಂದ್ರ ಸರ್ಕಾರ. ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸಿದ ಠೇವಣಿ ಹಣದಲ್ಲಿ ನಿರ್ದಿಷ್ಟ ಮೊತ್ತವನ್ನು RBIನಲ್ಲಿ ಇಡುವುದನ್ನು ತಿಳಿಸುವುದು ನಗದು ಮೀಸಲು ಅನುಪಾತ, ಕ್ಯಾಶ್ ರಿಸರ್ವ್ ರೇಷಿಯೋ, CRR. ನಗದು ಮೀಸಲು ಅನುಪಾತ ಹೆಚ್ಚಾದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕಡಿಮೆಯಾಗುತ್ತದೆ. ರೆಪೋ ದರ ಅಂದರೆ ಅರ್ಥ ಏನು? ವಾಣಿಜ್ಯ ಬ್ಯಾಂಕುಗಳು RBIನಿಂದ ಪಡೆಯುವ ಸಾಲದ ಮೇಲಿನ ಅಲ್ಪಾವಧಿ ಬಡ್ಡಿ ದರ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಭೂಮಿಗೆ ಹತ್ತಿರದಲ್ಲಿರುವ ವಾಯುಗೋಳದ ಪದರ ಯಾವುದು? ವಾಯುಗೋಳದಲ್ಲಿ 5 ಪದರಗಳನ್ನು ಕಾಣುತ್ತೇವೆ. ಭೂಮಿಯ ಮೇಲ್ಮೈಯಿಂದ ಹೊರಟಾಗ ಪ್ರಾರಂಭದಲ್ಲಿ ಬರುವಂತಹ ಮೊದಲನೇ ಪದರ ಅಥವಾ ವಲಯ ಯಾವುದು? 2ನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.